ಪೋಲಿಯೋ ಲಸಿಕೆ ಜಾಗೃತಿ ಜಾಥಾ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿಶ್ವ ಪೋಲಿಯೋ ದಿನದ ಅಂಗವಾಗಿ ರೋಟರಿ ಕ್ಲಬ್ ಧಾರವಾಡದ ವತಿಯಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ವರ್ಷ ಅಕ್ಟೋಬರ್ 24ರಂದು ವಿಶ್ವಾದ್ಯಂತ ಪೋಲಿಯೋ ದಿನವನ್ನ ಆಚರಿಸಲಾಗುತ್ತದೆ. ಪ್ರತಿ ಮಗುವು ರೋಗದಿಂದ ರಕ್ಷಿಸುವಲ್ಲಿ ಪೋಲಿಯೋ ಲಸಿಕೆಯ ಪಾತ್ರ ಮಹತ್ವವಿದೆ. ಧಾರವಾಡ ರೋಟರಿ ಕ್ಲಬ್ದಿಂದ ಕೆಸಿಡಿ ಕಾಲೇಜಿನಿಂದ ಜುಬ್ಲಿ ಸರ್ಕಲ್ ವರೆಗೆ ಜನರಲ್ಲಿ ಪೋಲಿಯೋ ಲಸಿಕೆ ಬಗ್ಗೆ ಜಾಗೃತಿ ಮೂಡಿಸಲು ವಿದ್ಯಾರ್ಥಿಗಳೊಂದಿಗೆ ಬೃಹತ್ ಜಾಥಾವನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಸದಸ್ಯರಾದ ಪಿಕೆ ನಂದ್ಯಾಳ್ಕರ್, ಶ್ರೀಕಾಂತ್ ದೊಡವಾಡ್, ರಾಜು ಜಿಗಳೂರ್, ಎಸ್ಸಿ ತಹಸೀಲ್ದಾರ್, ಶಂಕರ್ ಸಾದನಿ, ಎಸ್ಜಿ ಹಿರೇಮಠ್, ಎಸ್ ಹುಗಾರ್, ಸುನೀತಾ ಪುರೋಹಿತ್, ಶೋಭಾ ಪಾಟೀಲ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು. ನಾನು ಶ್ರೀಕಾಂತ್ ದೊಡವಾಡ್ ಅಂತೇಳಿ, ಇದು ಇಂಟ್ರಾಕ್ಟ್ದ ಇನ್ಚಾರ್ಜ್ ರೋಟರಿ ಕ್ಲಬ್ ಧಾರವಾಡದಿಂದ. ನಾವು ಇದು ರೋಟ್ರಿ ನಮ್ಮದು ಒಂದು ಸಿಗ್ನೇಚರ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು, ಅಥವಾ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆಫ್ ರೋಟ್ರಿ, ಪೋಲಿಯೋ ಈಸ್ ಎರಾಡಿಕೇಟೆಡ್ ಇನ್ ದ ವರ್ಲ್ಡ್. ಓನ್ಲಿ 2 countries ಆರ್ ರಿಮೈನಿಂಗ್. ಒನ್ ಈಸ್ ಅಫ್ಘಾನಿಸ್ತಾನ್ ಆ್ಯಂಡ್ ಅನದರ್ ಈಸ್ ಪಾಕಿಸ್ತಾನ್. ಅದು ರೋಟ್ರಿಯಿಂದ ಅದು ಪೋಲಿಯೋ ನಿರ್ಮೂಲನೆ ಆಗುತ್ತೆ. ನಮ್ಮದು ರೋಟ್ರಿ ಇದೇನಿದೆಯಲ್ಲ, ಇದು ನಮ್ಮ ಕಾರ್ಯಕ್ರಮ ನಿರಂತರವಾಗಿರುತ್ತೆ. ಜಸ್ಟ್ ಒಂದು 2 drops ಹಾಕೋದ್ರಿಂದ ಒಬ್ಬ ಸ್ಟೂಡೆಂಟ್ ಆಗಲಿ ಅಥವಾ ಒಬ್ಬರು ಮಗು ಆಗಲಿ ಹೆಲ್ದಿ ಲೈಫನ್ನು ಜೀವನ ಪರ್ಯಂತ ಮಾಡಲಿಕ್ಕೆ ಆಗುವಂಥ ಒಂದು ರೋಟ್ರಿಯಿಂದ ಮಾಡಿದಂಥ ಒಂದು ಇನಿಷಿಯೇಟಿವ್ ಇದು. 24th ನಾವು ಮಾಡಬೇಕಾಗಿತ್ತು. ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಇದಾಗಿದ್ದಕ್ಕೆ ನಾವು ಅವತ್ತು ರ್ಯಾಲಿ ಮಾಡಲಿಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿಕ್ಕೆ ಆಗಲಿಲ್ಲ. ಅದು 29th ನಾವು ಮಾಡಿದ್ದೀವಿ. ಇದರಲ್ಲಿ ಸುಮಾರು ಒಂದು 200 ಸ್ಟೂಡೆಂಟ್ಸು ಭಾಗಿಯಾಗಿದ್ದಾರೆ. 7 ಸ್ಕೂಲಿಂದನೂ ರಿಪ್ರೆಸೆಂಟ್ ಮಾಡಿದ್ದಾರೆ. ರಾಜೀವ್ ಗಾಂಧಿ ಸ್ಕೂಲು, ಬರ್ಡಿಂಗ್ ಕಿಂಗ್ಡಮ್, ಎನ್.ಎ. ಮುತ್ತನ್ನ, ಆದರ್ಶ್ ಬಾಲಿಕಾ, ಆಮೇಲೆ ಕೆ.ಇ. ಬೋಲ್ಸ್, ರೋಟ್ರಿ ಸ್ಕೂಲ್ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ಇದೊಂದು ಉತ್ತಮವಾದ ಕಾರ್ಯಕ್ರಮ. ಇದಕ್ಕೆ ಪಬ್ಲಿಕ್ನೂ ನಮಗೆ ಸಹಾಯ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನಮ್ಮ ಅಧ್ಯಕ್ಷರಾದಂಥ ನಂದ್ಯಾಳ್ಕರ್ ಸರ್ ನಿಮ್ಗೆ ಕೊಡ್ತಾರೆ. ಇದನ್ನು ನಾವು ಕೆಸಿಡಿ ಆವರಣದಿಂದ IMA ಪ್ರೆಸಿಡೆಂಟ್ ಜಗದೀಶ್ ಅವರು ಇದನ್ನು ಉದ್ಘಾಟನೆ ಮಾಡಿದರು. ಅಲ್ಲಿಂದ ನಾವು ಇದನ್ನು ಜಾಥಾ ಶುರು ಮಾಡಿದ್ದು ಕೆಸಿಡಿ ಆವರಣದಿಂದ ಜುಬ್ಲಿ ಸರ್ಕಲ್ವರೆಗೂ ಹೋಗಿ ಆರೆಂಜ್ ಸಿಟಿ ಸ್ಟೇಡಿಯಂದಲ್ಲಿ ನಾವು ಎಂಡ್ ಮಾಡಿದ್ದೀವಿ. ಇದಕ್ಕೆ ನಮಗೆ ಪೊಲೀಸ್ ಸಿಬ್ಬಂದಿಯವರು ಸಹಾಯ ಮಾಡಿದ್ದಾರೆ. ಅವ್ರಿಗೂ ನಾವು ಕೃತಜ್ಞತೆ ಹೇಳಿಕ್ಕೆ ನಾನು ಬಯಸ್ತೀನಿ. ರೋಟರಿಯನ್ ಅಶೋಕ್ ನಾಗಸಮುದ್ರ ಅಂತೇಳಿ, ನೆಕ್ಸ್ಟ್ ಇಯರ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ನಾನು. ಈ ಒಂದು ಪಲ್ಸ್ ಪೋಲಿಯೋದಲ್ಲಿ ರೋಟರಿಯವರ ಪಾತ್ರ ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವು ಇದು ಪಬ್ಲಿಕ್ ಇಮೇಜಲ್ಲಿ ಇದೊಂದು ಪೋಲಿಯೋನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಂತೇಳಿ ನಮ್ಮ ಒಂದು 7 ಇಂಟ್ರಾಕ್ಟ್ ಕ್ಲಬ್ ಇದೆ. ಬೇರೆ ಬೇರೆ ಮಕ್ಕಳನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಸುಮಾರು ಒಂದು 200 ಜನ ಮಕ್ಕಳಿಗಿಂತ ಹೆಚ್ಚು ಇವತ್ತಿನ ದಿವಸ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಮೊದಲನೇದಾಗಿ ನಾವು ಈಗಾಗಲೇ ಹೆಲ್ತ್ ಕ್ಯಾಂಪ್ಗಳನ್ನು, ಬ್ಲಡ್ ಕ್ಯಾಂಪ್ಗಳನ್ನು, ಮಕ್ಕಳಿಗೆ ಆರೋಗ್ಯ ತಪಾಸಣೆ ಇಂಥವೆಲ್ಲ ಕಾರ್ಯಕ್ರಮಗಳು ಮಾಡಿದ್ದೇವೆ. ಮುಂದೆ ಬರುವಂಥ ದಿನಗಳಲ್ಲಿ ಡ್ರಗ್ ಅವೇರ್ನೆಸ್ ಕೂಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇವತ್ತಿನ ರ್ಯಾಲಿ ತುಂಬ ಯಶಸ್ವಿಯಾಗಿದೆ. ಈ ಒಂದು ಯಶಸ್ವಿ ಆಗಲಿಕ್ಕೆ ನಮ್ಮ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದಂಥ ನಂದ್ಯಾಳ್ಕರ್ ಅವರು, ಎಲ್ಲ ಶಾಲೆಯ ಶಿಕ್ಷಕ ವೃಂದದವರು, ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಇರ್ಬೋದು, ಉದ್ಘಾಟನೆ ಮಾಡಿದಂಥ IMA ಪ್ರೆಸಿಡೆಂಟ್ ಡಾಕ್ಟರ್ ಜಗದೀಶ್ ನಿರಡಿ ಅವರು, ಅವರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ತಮ್ಮ ಮಾಧ್ಯಮದವರಿಗೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮಗೂ ಕೂಡ ಅಭಿನಂದನೆಯನ್ನು ನಾನು ರೋಟರಿ ಕ್ಲಬ್ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ನಾನು ನಾರಾಯಣ ರಾವಳ, ಸಮಾಜಮುಖಿಯಲ್ಲಿ ಅಗ್ರಸ್ಥಾನ ಪಡೆದಂಥ ರೋಟರಿ ಕ್ಲಬ್. ಆ ರೋಟರಿ ಕ್ಲಬ್ದ ಒಂದು ಧಾರವಾಡ ಶಾಖೆ ವತಿಯಿಂದ ಕರ್ನಾಟಕ ಕಾಲೇಜ್ ಆವರಣದಿಂದ ಸುಮಾರು 6ರಿಂದ 7 ಶಾಲೆಗಳ ಮಕ್ಕಳೆಲ್ಲ ಸೇರಿ ಈ ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಒಂದು ಪ್ರೊಸೆಷನ್ ನಡೆದು ಜುಬ್ಲಿ ಸರ್ಕಲ್ದಿಂದ ಪ್ರಾರಂಭವಾಗಿ ಅಲ್ಲಿಂದ ಬಂದು ಇದು ಆರೆಂಜ್ ಸಿಟಿ ಕ್ರೀಡಾಂಗಣದಲ್ಲಿ ಮುಕ್ತಾಯಗೊಂಡಿದೆ. ಈ ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಸಹಕರಿಸಿದರು, ಹಾಗೂ ಎಲ್ಲ ಸಮಾಜದ ಗಣ್ಯರು ಸಹಿತ ಇದರಲ್ಲಿ ಭಾಗವಹಿಸಿದ್ರು. ಈ ಪಲ್ಸ್ ಪೋಲಿಯೋ ಜಾಗೃತಿ ಎಲ್ಲರಿಗೂ ತಲುಪಲಿ ಅಂಥೇಳಿ ಈ ಉದ್ದೇಶ ಒಂದು ಸುತ್ತ ಕಾರ್ಯವಾಗಿದೆ. ರೋಟರಿ ಕ್ಲಬ್ನವರಿಗೆ, ಎಲ್ಲ ಪೊಲೀಸ್ ಸಿಬ್ಬಂದಿಯವರಿಗೆ, ಸುದ್ದಿ ಮಾಧ್ಯಮಗಾರರಿಗೆ ಎಲ್ಲರಿಗೂ ಧನ್ಯವಾದಗಳು. ನಾನು ರೋಟರಿ ಕ್ಲಬ್ನ ಸದಸ್ಯ ರಾಜು ಜಿಗಳೂರ್ ಅಂತ ಮಾತಾಡ್ತಾ ಇರೋದು. ಇವತ್ತಿನ ಪೋಲಿಯೋ ಕಾರ್ಯಕ್ರಮಕ್ಕೆ ನಮ್ಗೆ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಮೆಸೇಜ್ ಮುಟ್ಟಿಸೋದಿತ್ತು. ಸೊ ವರ್ಲ್ಡ್ ವೈಡ್ ನಮ್ಮದು ರೋಟರಿ ಕ್ಲಬ್ ಇರೋದ್ರಿಂದ ಈ ಜಗತ್ತಿಗೆ ನಾವು ಇದನ್ನು ಮೆಸೇಜ್ ಮುಟ್ಟಿಸೋದಿತ್ತು. ಅದಕ್ಕೆ ಎಲ್ಲ ಸ್ಟೂಡೆಂಟ್ಸು ಭಾಗಿಯಾಗಿದ್ದಾರೆ ಮತ್ತು ಪೊಲೀಸ್ ಸಿಬ್ಬಂದಿನೂ ಭಾಗಿಯಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕಾಗಿ ನಿಮ್ಮ ಮಾಧ್ಯಮವರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ತೇನೆ. ನನ್ನ ಹೆಸರು ರೋಟರಿಯನ್ PK ನಂದ್ಯಾಳ್ಕರ್ ಅಂತ.
ಈ ಧಾರವಾಡ ಮೇನ್ ಕ್ಲಬ್ದ ನಾನು ಈ ವರ್ಷ ಅಧ್ಯಕ್ಷ ಇದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಇವತ್ತು ನಾವು ಪಲ್ಸ್ ಪೋಲಿಯೋ ಅವೇರ್ನೆಸ್ ಕ್ಯಾಂಪ್ ಮಾಡಿದ್ದೀವಿ. ಅದು KCD ಸರ್ಕಲ್ನಿಂದ IMA ಪ್ರೆಸಿಡೆಂಟ್ ಆದ ಜಗದೀಶ್ ಅವರ ಉದ್ಘಾಟನೆ ಮಾಡಿ ಅಲ್ಲಿಂದ KCD ಸರ್ಕಲಿಂದ ನಾವು ಜುಬ್ಲಿ ಸರ್ಕಲ್ ಬಂದು ಟರ್ನ್ ತೊಗೊಂಡು ಇಲ್ಲಿ RN ಶೆಟ್ಟಿ ಸ್ಟೇಡಿಯಂ ತನಕ ನಾವು ಬಂದು ಇಲ್ಲಿ ಮುಕ್ತ ಮಾಡಿದ್ವಿ. ಅದೇ ಈ ರ್ಯಾಲಿದು ಒಂದೇ ಉದ್ದೇಶ ಅಂದರೆ ಜನರಲ್ಲಿ ಪೋಲಿಯೋದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ. ಯಾಕಂದರೆ ಸಣ್ಣ ಮಕ್ಕಳಿದ್ದಾಗ ಆ ಕರೆಕ್ಟ್ ಟೈಮಿಗೆ ಪೋಲಿಯೋ ಡ್ರಾಪ್ಸ್ ಕೊಟ್ಟರೆ ಮುಂದವ್ರು ಇಡೀ ಲೈಫ್ ಏನು ಪೋಲಿಯೋ ಆಗೋದಿಲ್ಲ. ಅದೇ ಒಂದು ಮುಖ್ಯ ಉದ್ದೇಶ. ಮತ್ತು ನಮ್ಮ ಸಹಯೋಗ ಹೇಳ್ದಂಗೆ ಇಡೀ ಜಗತ್ತಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡ್ಬೇಕಾದ್ರೆ ರೂಟಿನ ಮೇನ್ ಕಾರಣ 1986ಇಂದ ಸ್ಟಾರ್ಟ್ ಆಗಿದ್ದ ಮೂಲ ಬರೀ 2 ದೇಶದಲ್ಲಿ ಉಳಿದಿದೆ. ಇಂಟೈರ್ ವರ್ಲ್ಡಿಂದ ಪೋಲಿಯೋ ನಿರ್ಮೂಲನೆ ಆಗಿದೆ. ಸೊ ಅದಕ್ಕಾಗಿ ನಾವು ಭಾಳ ಹೆಮ್ಮೆ ಪಡಿತಾ ಇದ್ದೇವೆ. ನಮ್ಮ ರೂಟ್ರಿಂದ ಈ ಪೋಲಿಯೋ ಹೋಗಿದೆ. ಮತ್ತಷ್ಟು ಸಣ್ಣ ಮಕ್ಕಳಿಗೆ ಟೈಮ್ಲಿ ಹಾಕಬೇಕಂತ ಒಂದು ಅವೇರ್ನೆಸ್ ಮಾಡಲಿಕ್ಕೆ ರ್ಯಾಲಿ ಮಾಡಿದ್ವಿ. ಮತ್ತು ನಮ್ಮ ರೂಟಿಗಳನ್ನು ಹಲವಾರು ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಅಶೋಕ್ ಹೇಳ್ದಂಗೆ ನಾವು ಎಜುಕೇಷನ್ ಮತ್ತು ಹೆಲ್ತಲ್ಲೇ ಸಹಾಯ ಮಾಡ್ತೀವಿ. ಮೊನ್ನೆ ಸ್ವಚ್ಛ ಭಾರತ್ ಮಾಡಿದ್ವಿ 2ನೇ ಅಕ್ಟೋಬರ್ಗೆ. ಆಮೇಲೆ ಹುಡುಗರಲ್ಲೇ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಬರಬೇಕಂತ ಡಿಬೇಟು, ಡ್ರಾಯಿಂಗು, ಈ ಥರ ಎಸ್ಸೆ ಈ ಥರ ಮಾಡ್ತಾ ಇರ್ತೀವಿ. ಆಮೇಲೆ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡಿದ್ವಿ ನಾವು ಆಕಾಶವಾಣಿಯಲ್ಲೇ ಹೋದ ತಿಂಗಳು. ಸೊ ಈ ಥರ ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದೇ ಉದ್ದೇಶ ಅಂದರೆ ಏನಂದರೆ ಈ ಸಮಾಜದಲ್ಲೇ ನಮ್ಮ ರೂಟಿದ ಇನ್ನೊಂದು ಸ್ವಲ್ಪ ರೋಲ್ ಆಗಿ ಒಂದು ಒಳ್ಳೆಯ ಸಮಾಜ ಆಗಲಿ, ಒಳ್ಳೆಯ ಈ ಮಕ್ಕಳು ಬೆಳೀಲಿ ಅಂತ ಆತ ಒಂದು ಉದ್ದೇಶ ಇದೆ. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಎಲ್ಲ 7 ಸ್ಕೂಲ್ದವರು ಬಂದ ಸಹಕಾರ ಮಾಡಿದರೆ 200ಕ್ಕಿಂತ ಹೆಚ್ಚು ಮಕ್ಕಳು ಬಂದರು. ಆಮೇಲೆ ಪೊಲೀಸ್ ಸಿಬ್ಬಂದಿ ಇರಲಿ, ನೀವು ಮಾಧ್ಯಮದವರು ಇರಲಿ, ನಮಗೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಯಿತು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.